ಅಣ್ಣ ಪೊಲೀಸ್ ಗಿಡ್ ಕೊಟ್ಟಿದ್ದು. 2 chocobars. ಥ್ಯಾಂಕ್ ಯು. ಆಕ್ಚುಲಿ ಥ್ಯಾಂಕ್ಸ್ ನಾನು ಹೇಳಬೇಕು. ನನ್ನ ಅಪ್ಲಿಕೇಶನ್ನ ಆಕ್ಸೆಪ್ಟ್ ಮಾಡಿ ನನ್ನ ನಿಮ್ಮ ಫ್ರೆಂಡ್ ಆಗಿರೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಎವ್ರಿಥಿಂಗ್ ಇಸ್ ಫೈನ್. ಹೇಳೆ ಕುರುಡು ಜೊತೆ ಬಂದಿದೆಯಲ್ಲ, ಎಷ್ಟೇ ಧೈರ್ಯ, ಅವನು ಕಾಪಾಡ್ತಾನೆ ಈಗ. ಮೈಂಡ್ ಯೋರ್ ಲ್ಯಾಂಗ್ವೇಜ್. ಒಂದು ಫೋನ್ ಕಾಲ್ ಮಾಡಿದ್ರೆ 1 ವಾರ ಮೇಲೆ ಹೇಳ್ಬಾರ್ದು. ಗೆಟ್ ಲಾಸ್ಟ್. ಅಬ್ಬಾ, ನೀನ್ ತುಟಿಗಳಿಂದ ಇಂಗ್ಲಿಷಲ್ಲಿ ಬೈತಾ ಇದ್ರೆ ಹಾಡ್ತಾರ ಕೇಳಿಸ್ತಾ ಇದೆಯಲ್ಲೇ. ಏನಾಯ್ತು ಪ್ರಿಯಾ? ಪ್ರಿಯಾ, ಹೇ ಬಿಟ್ಬಿಡ್ರೋ. ಅವಳು ಚಿಕ್ಕಪ್ಪ ACP ಕಂಡ್ರೋ. ಅನಾವಶ್ಯಕವಾಗಿ ನಿಮ್ ಸಾವನ್ನ ನೀವೇ ತಂದ್ಕೋಬೇಡ್ರೋ. ಬಿಟ್ಬಿಡ್ರೋ. ಸಾರಿ ಪ್ರಿಯಾ. ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಇಲ್ಲ ಮೋಸ ಮಾಡಿದ್ದಕ್ಕೆ ದುಃಖ ಪಡಬೇಕು, ನನಗೆ ಅರ್ಥ ಆಗ್ತಿಲ್ಲ ರಂಜತ್. ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೆ, ನಂಬಿದ್ದೆ. ಆದರೆ ನಿಮ್ಮ ಹಿಂದೆ ಇಷ್ಟು ದೊಡ್ಡ ಸುಳ್ಳಿದೆ ಅಂತ ನಾನು ಊಹೆನೂ ಮಾಡಿರಲಿಲ್ಲ. ಯಾಕಿದೆಲ್ಲ? ಇಷ್ಟು ದಿವಸ ಈ ಪ್ರಪಂಚನ ಯಾಕೆ ಮೋಸ ಮಾಡ್ತಾ ಬಂದೆ? ಹೇಳು ರಂಜತ್, ಹೇಳು. ಆಗ ನನಗೆ 8 ವರ್ಷ ಇರ್ಬೋದು. ರಂಜಿತ್, ನಿನ್ನ ಎದುರುಗಡೆ ಒಂದು ಬೋರ್ಡ್ ಕಾಣ್ತಿದೆ ಅಲ್ವಾ? ಅದರಲ್ಲಿರೋ ಅಕ್ಷರಗಳನ್ನ ಓದಿ ಹೇಳು.
ವೆರಿ ಗುಡ್, ಗುಡ್ ಬಾಯ್. ಎಲ್ಲ ಕರೆಕ್ಟ್ ಆಗಿದೆ. ಆಸ್ ಯೂಶುವಲ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ನೀವು ಸುಮ್ಮನೆ ವರಿ ಮಾಡ್ಕೊಂತಾ ಇದ್ದೀರಾ. ಬಟ್ ಡಾಕ್ಟರ್, ಅವನಿಗೆಲ್ಲರನ್ನು ನಂಬರ್ ಇಟ್ಟೆ ಕರಿತಾದಾನೆ. ಇದನ್ನ ನೀವು ಯಾವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಲಾಸ್ಟ್ 4 years ಇಂದ ಡಾಕ್ಟರ್. ಅವನಿಗೆ ಇಲ್ದೇ ಇರೋ ಪ್ರಾಬ್ಲಮ್ನ 4 ವರ್ಷದಿಂದ ಇಲ್ಲಿಗೆ ಹೀಗೆ ಕರ್ಕೊಂಡು ಬಂದು ತೋರಿಸೋದು ನನಗ್ಯಾಕೋ ಸರಿ ಅನ್ನಿಸ್ತಾ ಇಲ್ಲ. 4 ವರ್ಷದಿಂದ ಮಕ್ಕಳು ಕಲಿಯೋದಕ್ಕೆ ಶುರು ಮಾಡ್ತಾರೆ. ಮೋಸ್ಟ್ಲಿ ನೀವು ಅವನಿಗೆ ಜಾಸ್ತಿನೇ ಹೇಳ್ಕೊಡ್ತಿದ್ದೀರಾ ಅಂತ ಅನ್ಸುತ್ತೆ. ಹಾಗಾಗಿ ಅವನು ಕಣ್ ತೆರೆದ್ರು ಕಣ್ಣು ಮುಚ್ಚಿದ್ರು ಬರೀ ನಂಬರ್ಸೇ ಕಾಣ್ತಿದೆ ಅಂತ ಹೇಳ್ತಿದ್ದಾನೆ. ಆಮೇಲೆ ಹೂವು ಹಣ್ಣು ಪ್ರಾಣಿಗಳನ್ನ ತೋರಿಸಿ, ಆಮೇಲೆ ಅಲ್ಲಿ ಪ್ರಾಣಿಗಳು ಕಾಣಿಸ್ತಿದ್ದೇವೆ ಅಂದಾಗ ಮತ್ತೆ ಅವನನ್ನ ಇಲ್ಲಿ ಕರ್ಕೊಂಡು ಬರಬೇಡಿ. ಅವನಿಗಿಲ್ದೇ ಇರೋ ಪ್ರಾಬ್ಲಮ್ನ ನೀವು ಕ್ರಿಯೇಟ್ ಮಾಡಬೇಡಿ. ರಂಜಿತ್, ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಟೇಕ್ ಇಟ್. ಥ್ಯಾಂಕ್ ಯು ಡಾಕ್ಟರ್. ಅಮ್ಮ, ಪ್ಲೀಸ್ ಅಮ್ಮ, ನೆಕ್ಸ್ಟ್ ನನ್ನ ಬರ್ಡೇವರೆಗೂ ನಾನೇನು ಕೇಳಲ್ಲ. ಆದ್ರೂ ಒಬ್ಳೆ ಬೇಡ ಪುಟ್ಟ, ನಾಳೆ ನಾವೆಲ್ಲ ಹೋಗೋಣ. ಅಮ್ಮ, ನಾನು ಒಬ್ಳೆ ಹೋಗಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಬರ್ತಾರೆ. ಮತ್ತೆ ನಮ್ ರಂಜಿತನ್ ಕೂಡ ಕರ್ಕೊಂಡು ಹೋಗ್ತಿದ್ದೀನಿ. ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ತೀವಮ್ಮ. ಆದ್ರೂ ಬೇಗ ಹೋಗಿ ಬೇಗ ಬರ್ಬೇಕು ಪುಟ್ಟ. ಥ್ಯಾಂಕ್ಸ್ ಅಮ್ಮ. ಏ ರಂಜಿತ್, ನಾವೆಲ್ಲ ಎಕ್ಸಿಬಿಷನ್ಗೆ ಹೋಗ್ತಿದ್ದೀವಿ, ನೀನು ಬರ್ತೀಯೇನೋ? ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೀವಿ. ಏ ಹೋಗೋ, ನಿನ್ನೆ ನಂಬ್ಕೊಂಡ್ರೆ ನಾವು ಎಕ್ಸಿಬಿಷನ್ಗೆ ಹೋದಂಗೆ. 12 2 ಗಂಟೆನಲ್ಲಿ ವಾಪಸ್ ಬರ್ತೀನಂತ ಹೋದ್ಯಲ್ಲಮ್ಮ. 12 ವರ್ಷಕ್ಕೆ ನಿನ್ಗೆ 100 ವರ್ಷ ಆಗೋಯ್ತಾ? ಏನ್ ಪಾಪ ಮಾಡಿದ್ಲು ಅಂತ ನನ್ ಮಗಳನ್ನ ನನ್ನಿಂದ ಕಿತ್ಕೊಂಡೆಯ್ಯ. ಅಯ್ಯೋ, ಭಯ ಆಯಿತು ನನಗೆ. ಹಣೆಯಲ್ಲಿ ಕಣ್ಣಂತ ಸಂಖ್ಯೆ ಅವಳ ಆಯುಸ್ಸಂತ ಗೊತ್ತಾಯ್ತು. ಆದರೆ ದೇವರು ಯಾಕಿಂಗ್ ನನಗೆ ಈ ರೀತಿ ಶಿಕ್ಷೆ ಕೊಡ್ತಿದ್ದಾನೆ ಅಂತ ಅರ್ಥ ಆಗ್ಲಿಲ್ಲ. ಯಾಕೆ ಅಳ್ತಾ ಇದೀಯಾ? ನಾನಿದ್ದೀನಲ್ವಾ, ಅಳ್ಬೇಡ, ಸುಮ್ಮನೆ ಇರು. ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಗಿಡಗಳಿಗೆಲ್ಲ ನೀರು ಹಾಕಿದ್ಯಾ? ನಿನ್ನೆ ರಾತ್ರಿಯಿಂದ ಕರೆಂಟೇ ಇಲ್ಲ ಸರ್. ಅದು ಸರಿ, ಕೆಲಸ ಯಾಕೆ ಇಷ್ಟು ನಿಧಾನಕ್ಕೆ ನಡೀತಾ ಇದೆ? ಇನ್ನೊಂದು 2 ದಿವಸದಲ್ಲಿ ಎಲ್ಲ ಆಗೋಗುತ್ತೆ ಸರ್. ಹೇಗಾಗುತ್ತಯ್ಯ, ಎಲ್ಲ ಕೆಲಸ ಹಾಗೇ ಇದೆ. 1 ವಾರದಲ್ಲಿ ಆಗುತ್ತೆ ಅಂತ ಹೇಳಿದ್ದೆ, ಕೆಲ್ಸಗಾರ ಸಿಗ್ತಿಲ್ಲ ಸರ್. ನನಗದೆಲ್ಲ ಗೊತ್ತಿಲ್ಲ. ನನ್ನ ಮಗನ ಬರ್ತ್ಡೇ ಇಲ್ಲೇ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದರಿಂದ ಹೇಳಿರೋ ಟೈಮ್ಗೆ ಕೆಲಸ ಕಂಪ್ಲೀಟ್ ಮಾಡು. ಮುಗಿಸ್ತೀನಿ ಸರ್. ಸರಿ, ಹೋಗಿ ಕೆಲಸ ನೋಡು. ಸರಿ ಸರ್.
ಲೇಟ್ ಆದರೂ ಪರವಾಗಿಲ್ಲ, ಮಗನ ಬರ್ತ್ಡೇ ಫಂಕ್ಷನ್ ಇಲ್ಲೇ ಮಾಡೋಣ. ಅರ್ಥ ಆಯ್ತು. ನಿಮಗೆ ಹೆಂಗಾದ್ರೂ ಸರಿ, ಮಗನ ಬರ್ತ್ಡೇನ ಇಲ್ಲೇ ಮಾಡಬೇಕು ಅಂತಲ್ವಾ? ಎಷ್ಟೇ ಆಗಲಿ ಮಗನ ಮೇಲೆ ಎಷ್ಟೊಂದು ಪ್ರೀತಿ. ಬೇಕಂದ್ರೆ ನಿನ್ನ ಬರ್ತ್ಡೇಗೆ ಇಲ್ಲೇ ಇನ್ನೊಂದು ಫಂಕ್ಷನ್ ಮಾಡೋಣ. ನನ್ಗೆ ಅರ್ಥ ಆಯ್ತು ಅಪ್ಪ ಅಮ್ಮ ಇನ್ನಿಲ್ಲ ಅಂತ. ನೋವಾಗೋ ಬದಲು ನನ್ನ ಮನಸ್ಸು ಕೋಪದಲ್ಲಿ ಕುದಿತಾ ಇತ್ತು. ಯಾಕಂದ್ರೆ ಅಪ್ಪ ಅಮ್ಮನ ದೇವ್ರು ಕರ್ಕೊಂಡ ಅಂತಲ್ಲ, ಅವ್ರನ್ನ ನಾನು ಕಾಪಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡಲಿಲ್ಲ ಅಂತ. ಅವಾಗ ನನಗೆ ಅಂತ ಮಿಕ್ಕಿರೋ ಒಬ್ಬೇ ಒಬ್ಬ ಅಂದರೆ ಬೇಜಾರು ಮಾಡ್ಕೋಬೇಡ ಕಣೋ, ನಿನಗೆ ನಾನಿದ್ದೀನಿ. ಮತ್ತೆ ನಮಗೆ ಆ ದೇವರಿದ್ದಾನೆ. ಇಲ್ಲ, ಆ ದೇವರಿಲ್ಲ. ಇನ್ನು 6 ತಿಂಗಳಿದೆ ಅನ್ಕೊಂಡಿದ್ವಲ್ಲೋ. ಅಮ್ಮಂಗೆ ಹೇಳ್ಬೇಡ. ನಿನ್ ಜೋಪಾನ, ನಿನ್ ಜೋಪಾನ. ವಾರ್ಡ್ ನಂಬರ್ 25 patient. Yes. ಬನ್ನಿ ಸಿಸ್ಟರ್, ಟೇಕ್ ಹಿಮ್ ಟು ICU immediately. Come fast. Come fast, come fast. ನೀವೆಲ್ಲ ಹೊರಗಡೆನೇ ಇರಿ, ಏನು ಪರವಾಗಿಲ್ಲ, ನಾನು ನೋಡ್ಕೋತೀವಿ, ಇದೀವಲ್ಲ. ಡಾಕ್ಟರ್ ಪರವಾಗಿಲ್ಲ ಅಂತ ಹೇಳಿದಾರಪ್ಪ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಐ ಆಮ್ ವೆರಿ ಸಾರಿ, ನಿಮ್ಮ ಮಗನ ಉಳಿಸ್ಕೊಳಕ. ಓಕೆ, ಒಳಗಡೆ ಕಾಣಿಸ್ತಿರೋ ಪ್ರತಿಯೊಬ್ಬರ ಮುಖದಲ್ಲಿ ಸಾವನ್ನ ನೋಡ್ತಾ ಇದ್ರೆ ಆ ನೋವನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮವರು ಅಂತ ಯಾರೂ ಇಲ್ಲದೆ ಒಂಟಿಯಾಗಿದ್ದೀನಿ. ಅವಾಗ ನನ್ನ ನೋವನ್ನು ತೀರಿಸ್ಕೊಳ್ಳೋಕ್ಕೆ ನನಗೆ ಸಿಕ್ಕಿದ್ದು ಒಂದೇ ಒಂದು ದಾರಿ. ಐ ಆಮ್ ಸಾರಿ ರಂಜಿತ್, ಕಾರಣ ಇಲ್ದೇನೆ ನಿನ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ನಾನು ನಿನ್ ಜೊತೆನೇ ಇರ್ತೀನಿ. ಪ್ಲೀಸ್ ಫರ್ಗಿವ್ ಮೀ. ನನ್ನ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಳ್ಳೋ ಪ್ರಯತ್ನ ಮಾಡಿದಾಗೆಲ್ಲ ನನ್ನನ್ನು ಹುಚ್ಚ ಅನ್ಕೊಳ್ತಿದ್ರು ಎಲ್ರು. ನಿನ್ಗೂ ನಾನು ಹೇಳಬೇಕಾಗಿಲ್ಲ, ಆದರೆ ನಿನ್ನ ಪ್ರೀತಿನಲ್ಲಿ ನಿಸ್ವಾರ್ಥ ಇರೋದ್ರಿಂದ ನಾನು ನಿನ್ನ ಹತ್ರ ನನ್ನ ಕಷ್ಟನೆಲ್ಲ ಹೇಳ್ಕೊಂಡೆ. ನೀನು ಪರಿಚಯ ಆದಮೇಲೆ ಆ ಸಂತೋಷನ ಪರಿಚಯ ಮಾಡಿಕೊಟ್ಟೆ. ಐ ಆಮ್ ಲಕ್ಕಿ. ನನ್ನ ಹಣೆ ಬರ ನಂಗೆ ಗೊತ್ತಿಲ್ಲ ರಂಜಿತ್, ನನಗೆ ತಿಳ್ಕೋಬೇಕಂತನೂ ಇಲ್ಲ. ಆದ್ರೆ ನಾನು ಕೊನೆ ಉಸಿರೋವರೆಗೂ ನಿನ್ ಜೊತೆನೇ ಇರಬೇಕು ಅನ್ಕೊಂಡಿದ್ದೀನಿ. ನಿನಗೆ ಯಾವುದೇ ಕಷ್ಟ ಬರ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಡೋಂಟ್ ವರಿ. ಅಂದ್ರೆ ನಾನು ಅನುಭವಿಸ್ಬೇಕಾಗಿರೋ ಕಷ್ಟಗಳು ಇನ್ನೂ ಇದೆ ಅಂತೀಯ?